ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ. ದೇವರೇಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲ್ ಇಂದ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ನಮಸ್ಕಾರಗಳು. ಫೆಬ್ರವರಿ ತಿಂಗಳಿನ ವೃಷಭ ರಾಶಿಯ ಭವಿಷ್ಯ ಹೀಗಿದೆ. ಈ ತಿಂಗಳಿನಲ್ಲಿ ಉದ್ಯೋಗ ವ್ಯಾಪಾರಸ್ಥ ಮಾಡತಕ್ಕಂಥವರಾಗಿರಬಹುದು ಅಥವಾ ಹೊಸದಾಗಿ ಕೆಲಸವನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಅಥವಾ ಯಾವುದಾದ್ರೂ ಹೊಸದಾದ ಕಂಪನಿಗೆ ನೀವು ಹೊಸದಾಗಿ ಸೇರಿಕೊಂಡು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದವರಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಮೇಲ್ದರ್ಜೆಯವರಿಂದ ಸ್ವಲ್ಪ ಒತ್ತಡಗಳು ಬೀಳತಕ್ಕಂತ ಸಾಧ್ಯತೆಗಳು ಇರ್ತದೆ. ಉದಾಹರಣೆಗೆ, ನೀವು ಎಷ್ಟೇ ಕೆಲಸವನ್ನ ಮಾಡಿದ್ರು ಕೂಡ ಅಥವಾ ನೀವು ಎಷ್ಟೇ ಕೆಲಸದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಕೂಡ ಈ ಮೊಸರಿನಲ್ಲಿ ಕಲ್ಲು ಹುಡುಕುವಂತ ಹೇಳುವಂತ ಏನು ಗಾದೆ ಇದೆಯೋ ಅದೇ ಪ್ರಕಾರವಾಗಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಿಮ್ಮ ಮೇಲ್ದರ್ಜೆಯಿಂದ ಸ್ವಲ್ಪ ಒತ್ತಡಗಳನ್ನ ನೀವು ಗಮನಿಸ್ತೀರಿ. ಹಾಗಾಗಿ ವೃತ್ತಿ ಸ್ಥಾನದಲ್ಲಿ ನೀವು ಜವಾಬ್ದಾರಿಯಿಂದ ಹೆಚ್ಚು ನಿಭಾಯಿಸಬೇಕಾಗುತ್ತದೆ. ಇದನ್ನು ನೀವು ಹೊರೆ ಅಂತ ಅಂದುಕೊಳ್ಳದೇನೆ ಅದನ್ನ ಧೈರ್ಯದಿಂದ ಎದುರಿಸೋದ್ರಿಂದ ಮುಂದಿನ ದಿನದಲ್ಲಿ ರಾಹುಗ್ರಹದ ಅನುಗ್ರಹದಿಂದ ನಿಮಗೆ ಶಕ್ತಿಯನ್ನ ಕೊಟ್ಟು ಎಲ್ಲವನ್ನ ನಿಭಾಯಿಸುವಂತೆ ಆ ರಾಹುಗ್ರಹ ಮಾಡುತ್ತಾನೆ. ನಿಮಗೆ ಒಳ್ಳೆಯ ಹೆಸರನ್ನು ಕೂಡ, ಅಂದ್ರೆ ಒಳ್ಳೆಯ ಸ್ಥಾನಮಾನಗಳಾಗಿರಬಹುದು, ಎಲ್ಲ ರೀತಿಯ ಅಂತ ಯಶಸ್ಸು ಕೀರ್ತಿಗಳನ್ನು ಕೂಡ ಈ ಒಂದು ಗ್ರಹದ ಅನುಗ್ರಹದಿಂದ ನೀವು ಪಡೆಯಲು ಸಾಧ್ಯವಾಗುತ್ತೆ. ಇನ್ನು ಮಾಸದ ಮಧ್ಯದ 15 ದಿವಸಗಳು ಕಳೆದ ನಂತರ 9ನೇ ಮನೆಯಲ್ಲಿ 4 ಗ್ರಹಗಳು ಸೇರಿ ನಿಮಗೆ ಅದೃಷ್ಟವನ್ನ ತಂದು ಕೊಡುತ್ತದೆ. ಹಾಗಾಗಿ ನೀವು ಮೊದಲು 15 ದಿವಸ ನೀವು ಏನು ವ್ಯಥೆ ಪಡ್ತಾ ಇದ್ದೀರೋ ಅದಕ್ಕೆ ನೀವು ತುಂಬಾ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಅದರ ಪರಿಹಾರ ಮತ್ತೆ ಮುಂದೆ ಬರತಕ್ಕಂತ 15 ದಿವಸಗಳ ಆದ ನಂತರ ಅದರ ಎಲ್ಲದರ ಫಲವನ್ನ ಅದೃಷ್ಟ ರೂಪದಲ್ಲಿ ನಿಮಗೆ ಕೊಡ್ತಾನೆ. ಇನ್ನು ವಿದ್ಯಾರ್ಥಿಗಳ ವಿಷಯದಲ್ಲಿ ನೋಡಬೇಕು ಅಂತ ಹೇಳಾದ್ರೆ, ಬೇರೆ ದೇಶಕ್ಕೆ ವಿದೇಶ ಪ್ರಯಾಸಕ್ಕೆ ಹೋಗಿ ಅಲ್ಲಿ ನೀವು ಎಜುಕೇಶನ್ ಅನ್ನ ಮುಂದುವರಿಸಬೇಕು ಎಂಬತಕ್ಕಂತಹ ಏನೆಲ್ಲ ನಿಮ್ಮ ಯೋಚನೆಗಳಿದೆಯೋ ಅದು ಹಂತ ಹಂತವಾಗಿ ಅಭಿವೃದ್ಧಿಯನ್ನ ಕೊಟ್ಟು ಬೇರೆ ದೇಶಕ್ಕೆ ಹೋಗತಕ್ಕಂತಹ ಎಲ್ಲ ಅವಕಾಶವನ್ನು ಕೂಡ ಈ ಒಂದು ತಿಂಗಳಲ್ಲಿ ನಿಮಗೆ ಅನುಗ್ರಹಿಸುತ್ತದೆ. ಇನ್ನು ಸಾಂಸಾರಿಕದಲ್ಲಿ ಮೊದಲು ಒಂದು 10-12 ದಿವಸಗಳಲ್ಲಿ ಏನಾದ್ರೂ ಕಿರಿಕಿರಿ ಇದ್ರೆ ಅವೆಲ್ಲವೂ ಕೂಡ ನಿವಾರಣೆ ಆಗತಕ್ಕಂಥದ್ದು ಸಾಧ್ಯತೆಗಳಿರುತ್ತದೆ. ಹಾಗೇನೆ ಆರ್ಥಿಕ ಸ್ಥಿತಿಗತಿಗಳಲ್ಲೂ ಕೂಡ ಅಂತಹ ಏನು ಏರಿಳಿತಗಳು ಕಾಣುವುದಿಲ್ಲ. ಕುಟುಂಬದಲ್ಲಿ ಬೇಕಾದಂತಹ ಎಲ್ಲ ರೀತಿಯಾದಂತಹ ಸೌಕರ್ಯಗಳಾಗಿರ್ಬೋದು, ಆರ್ಥಿಕ ಸ್ಥಿತಿಗತಿಗಳು ಕೂಡ ತುಂಬಾ ಹೊಂದಾಣಿಕೆಯಲ್ಲಿ ಕೊಂಡು ಬರುತ್ತದೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯತಕ್ಕಂತಹ ಒಂದಷ್ಟು ಸಮಯಗಳು ಕೂಡ ಬರುತ್ತದೆ. ಆ ಶುಭ ಕಾರ್ಯಗಳಿಂದ ಖರ್ಚಾಗತ್ತೆ ಅಂತೇಳಿ ಏನು ವ್ಯಥೆ ಪಡುವುದಿಲ್ಲ. ಶುಭ ಕಾರ್ಯದಿಂದ ನಿಮ್ಮ ಮನೆಯಲ್ಲಿ ಸಂತೋಷವಾದಂತಹ ವಾತಾವರಣಗಳು ಈ ಸಂದರ್ಭದಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಇನ್ನು ಆರೋಗ್ಯದಲ್ಲಿ ನೋಡಬೇಕು ಅಂತ ಹೇಳಾದ್ರೆ, ಕುತ್ತಿಗೆಯ ನೋವು, ಗಂಟುಗಳಲ್ಲಿ ನೋವು ಬರತಕ್ಕಂಥದ್ದು, ಕಾಲು ಕೈ ಮಂಡಿ ನೋವು, ಈ ರೀತಿಯಾದಂತಹ ನೋವುಗಳು ಬರತಕ್ಕಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡತಕ್ಕಂತಹ ಎಲ್ಲ ಯೋಗ ಭಾಗ್ಯಗಳನ್ನ ನೀವು ಪೂಜಾ ಪುನಸ್ಕಾರವನ್ನ ಮಾಡುವುದರಿಂದ ನಿಮಗಿರತಕ್ಕಂಥ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗತ್ತೆ. ಇನ್ನು ವಿಶೇಷವಾಗಿ ಇದೇ ಬರತಕ್ಕಂತಹ ಏಪ್ರಿಲ್ 30ನೇ ತಾರೀಕಿನಂದು ಅಕ್ಷಯ ತೃತೀಯೆಗೆ ಪ್ರಯುಕ್ತ ವಿಶೇಷವಾಗಿ ಅಷ್ಟಮಹಾಲಕ್ಷ್ಮಿಯ ಯಾಗವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಪೂಜೆಯ ಫಲವನ್ನ ಸಂಪೂರ್ಣವಾಗಿ ನಿಮಗೆ ಪ್ರಸಾದ ರೂಪದಲ್ಲಿ ಅಷ್ಟಮಹಾಲಕ್ಷ್ಮಿ ಯಂತ್ರವನ್ನ ನಿಮ್ಮ ಮನೆಗೆ ತಲುಪಿಸುವಂತಹ ಕಾರ್ಯವನ್ನ ಮಾಡ್ತಾರೆ. ಆ ಪೂಜೆಯ ಸಂಪೂರ್ಣ ಫಲವನ್ನ ನೀವು ತೆಗೆದುಕೊಳ್ಳಬೇಕು ಎಂಬುದಾಗಿ ಹೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಒಳ್ಳೆಯ ಫಲಪ್ರಾಪ್ತಿಯಾಗಲಿ ಎಂಬುದಾಗಿ
ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.